ಬಿಗ್ ಬಾಸ್ ಕನ್ನಡ ಸೀಸನ್ 12 ಒಂದು ವಾರ ಕಳೆದು ಎರಡನೇ ವಾರಕ್ಕೆ ಕಾಲಿಟ್ಟಿದೆ. ಮೊದಲ ವಾರದಿಂದಲೂ ಅಶ್ವಿನಿ ಗೌಡ ಅವರು ತಾನೇ ಬಿಗ್ ಬಾಸ್, ಈ ಮನೆಯ ರಾಜಮಾತೆ ಎಂದು ಮೆರೆಯುತ್ತಾ ಎಲ್ಲ ಸ್ಪರ್ಧಿಗಳ ಮುಂದೆ ದರ್ಪ ತೋರುತ್ತಾ ಓಡಾಡ್ತಾ ಇದ್ದಾರೆ. ಇನ್ನ ಮೊದಲ ವಾರದಲ್ಲಿ ಸೈಲೆಂಟ್ ಆಗಿ ಗುಂಪಲ್ಲಿ ಗೋವಿಂದ ಎನ್ನುವ ಟೈಟಲ್ ಅನ್ನ ಪಡೆದ ಜಾನ್ವಿ ಅವರು ಕಿಚ್ಚ ಸುದೀಪ್ ಅವರು ವಾರ್ನಿಂಗ್ ಕೊಟ್ಟಿದ್ದು. ಎರಡನೇ ವಾರ ಆರಂಭದಿಂದಲೇ ಚಿಕ್ಕ ಪುಟ್ಟ ವಿಚಾರಕ್ಕೆ ಜಗಳ ಮಾಡುತ್ತಾ ಅಸಭ್ಯ ಪದಗಳನ್ನ ಬಳಸುತ್ತಾ ಬಿಗ್ ಬಾಸ್ ವೀಕ್ಷಕರ ಕಣ್ಣಿಗೆ ಗುರಿಯಾಗಿದ್ದಾರೆ. ಹೌದು, ದಿನದಿಂದ ದಿನಕ್ಕೆ ಇವರಿಬ್ಬರ ವರ್ತನೆ ಮಿತಿ ಮೀರ್ತಾ ಇದೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಇವರಿಬ್ಬರ ಬಗ್ಗೆ ಹಲವಾರು ನೆಗೆಟಿವ್ ಕಮೆಂಟ್ಸ್ಗಳು ಕೂಡ ಕೇಳಿ ಬರ್ತಾ ಇದೆ. ಹೌದು, ಜಾನ್ವಿ ಅವರು ಮೊದಲ ವಾರ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿ ಇದ್ರು. ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಮನೆಯಲ್ಲಿರುವ ಸ್ಪರ್ಧಿಗಳು ಜಾನ್ವಿ ಅವರಿಗೆ ಗುಂಪಲ್ಲಿ ಗೋವಿಂದ ಎನ್ನುವ ಟೈಟಲ್ ಕೊಟ್ಟಿದ್ದು. ಎರಡನೇ ವಾರ ಶುರುವಿನಲ್ಲೇ ತಮ್ಮ ಇನ್ನೊಂದು ಮುಖವಾಡವನ್ನ ಬಯಲು ಮಾಡಿದ್ದಾರೆ. ಹೌದು, ವಿಷಯವಿಲ್ಲ ಅಂದ್ರೂ ಕೂಡ ಚಿಕ್ಕ ಪುಟ್ಟ ವಿಚಾರನ ತೆಗೆದುಕೊಂಡು ಮನಸಾ ಇಚ್ಛೆ ಮಾತನಾಡುತ್ತಾ ಅಸಭ್ಯ ಪದಗಳನ್ನ ಬಳಸುತ್ತಾ ದರ್ಪವನ್ನ ತೋರಿಸ್ತಾ ಇದ್ದಾರೆ. ಇತ್ತ ಅಶ್ವಿನಿ ಗೌಡ ಅವರು ಎಂದಿನಂತೆ ರಾಜಮಾತೆ ಎನ್ನುವ ಪಟ್ಟದಿಂದ ಇಳಿದಿಲ್ಲ. ಎಲ್ಲರ ಮೇಲೆ ದರ್ಪ ತೋರುತ್ತಾ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾ ಎಲ್ಲರ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡ್ತಾ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡದೆ ಮಾತನಾಡ್ತಾ ಇರೋದನ್ನ ಬಿಗ್ ಬಾಸ್ ವೀಕ್ಷಕರು ಗಮನಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವಿನಿ ಗೌಡ ಹಾಗೂ ಜಾನ್ವಿಯವರ ವರ್ತನೆ ಮಿತಿ ಮೀರ್ತಾ ಇದೆ. ಇವರಿಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿ. ಇವರಿಗೆ ಸಂಬಂಧದ ಬಗ್ಗೆ ಅರಿವಿಲ್ಲ. ದೊಡ್ಡವರು ಚಿಕ್ಕವರು ಅನ್ನುವುದಿಲ್ಲ, ಕಲಾವಿದರು ಅನ್ನುವುದೂ ಇಲ್ಲ. ಇಲ್ಲಿ ತಾವೇ ದೊಡ್ಡ ಬಿಗ್ ಬಾಸ್ ಅನ್ನೋ ಹಾಗೆ ಆಡ್ತಾ ಇದ್ದಾರೆ. ಇಬ್ರು ಕೂಡ ಡಿವೋರ್ಸ್ ಮಾಡಿಕೊಂಡು ಇಲ್ಲಿಗೆ ಬಂದು ಎಲ್ಲರ ಮೇಲೆ ದರ್ಪ ತೋರಿಸ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಹೈಲೈಟ್ ಆಗಲು ಕೊನೆಯವರೆಗೂ ಉಳಿಯಲು ಗಾಸಿಪ್ ಮಾಡ್ತಾ ಇದ್ದಾರೆ. ಚಿಕ್ಕ ಪುಟ್ಟ ವಿಚಾರಕ್ಕೆ ಜಗಳ ಮಾಡ್ತಾ ಸಣ್ಣ ಪುಟ್ಟ ವಿಚಾರಕ್ಕೂ ವಾಯ್ಸ್ ಅನ್ನ ರೈಸ್ ಮಾಡ್ತಾ ಮನಸಾ ಇಚ್ಛೆ ಹಾಗೆ ಆಡ್ತಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರಿಗೆ ಕಾರ್ಟೂನ್ ಅನ್ನೋದು, ಕಾವ್ಯ ಅವರಿಗೆ ಫ್ರೀ ಪ್ರಾಡಕ್ಟ್ ಅನ್ನೋದು, ಗಿಲ್ಲಿ ಅವರಿಗೆ ಯೋಗ್ಯತೆ ಇಲ್ಲ, ಮನೆಯಿಂದ ಆಚೆ ನಡಿ ಅನ್ನೋದು, ಹೀಗೆ ಒಬ್ಬರಲ್ಲ ಇನ್ನೊಬ್ಬರ ಮೇಲೆ ದರ್ಪನ ತೋರಿಸ್ತಾನೆ ಇದ್ದಾರೆ. ಇವರಿಂದ ಯಾವ ಉಪಯೋಗವೂ ಇಲ್ಲ. ಇವರಿಂದ ಮೊದಲು ಬಿಗ್ ಬಾಸ್ ಮನೆಯಿಂದ ಆಚೆ ಓಡಿಸಿ. ಜಗಳ ಮಾಡೋಕೆ ಅಂತಾನೆ ಇವರಿಬ್ರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ನೆಗೆಟಿವ್ ಕಮೆಂಟ್ಸ್ಗಳು ಹರಿದಾಡ್ತಾ ಇದೆ. ಇನ್ನ ಇವರಿಬ್ಬರ ವರ್ತನೆ ಬಗ್ಗೆ ಕಿಚ್ಚ ಸುದೀಪ್ ಅವರು ಎರಡನೇ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಇವರಿಬ್ಬರಿಗೆ ಗಾಚಾರ ಬಿಡಿಸೋದ್ರಲ್ಲಿ ಎರಡು ಮಾತಿಲ್ಲ. ಇವರಿಬ್ಬರ ವರ್ತನೆ ಬಗ್ಗೆ ನೀವೇನ್ ಹೇಳ್ತೀರಾ? ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.